ಆಗಿ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ನಾವು ಯಾಕೆ ಫೋಕಸ್ ಮಾಡ್ತೀವಿ ಅಂತಂದ್ರೆ ಇದರಿಂದ ಗ್ಯಾಸ್ಟ್ರಿಕ್ ಗೆ BP ಗೆ ಶುಗರ್ ಗೆ ಡೈಜೆಷನ್ ಗೆ ಕಾನ್ಸ್ಟಿಪೇಷನ್ ಗೆ ತುಂಬಾ ಒಳ್ಳೇದು. ಸರ್ ನಮಸ್ತೆ. ಹೇಳಿ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸೋಮನಾಥ್ ಅಂತ ಹೇಳಿ. ಎಲ್ಲಿಂದ ಬಂತಾರೆ ಸರ್? ಇಲ್ಲೇ ಬೆಂಗಳೂರು ಬಸವನಗುಡಿ. ಸರ್ ಏನಿದೆ ಸರ್ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಇದೆ ಸರ್? ಇದು ಆಯುರ್ವೇದಿಕ್ ಮೇಳ. ಇದು ಈ ಮೇಳದಲ್ಲಿ ನಾವು ಆಯುರ್ವೇದಿಕ್ ಕೆಲವು ಔಷಧಿಗಳನ್ನ ಮಾರಾಟ ಮಾಡಕ್ಕೆ ಇಟ್ಟಿದ್ದೀವಿ. ಔಷಧಿಗಳು ಅಂದ್ರೆ ನ್ಯಾಚುರಲ್ ಆಗಿ ಬೆಳೆದಿರುವಂತದ್ದು. ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಇರ್ಬೋದು, ನೇರಳೆ ಹಣ್ಣಿನ ಬೀಜದ ಪೌಡರ್ ಇರ್ಬೋದು, ಸೈಂಧವ ಲವಣ, ಜ್ಯೇಷ್ಠ ಮಧುಪುಡಿ, ತ್ರಿಫಲ ಚೂರ್ಣ, ಶತಾವರಿ, ಬೇರಿನ ಪುಡಿ, ಮುಲ್ತಾನಿ ಮಿಟ್ಟಿ, ಅಳಲೆಕಾಯಿಯ ಪೌಡರು, ಸೀಗೆಕಾಯಿ ಪೌಡರು, ಅಶ್ವಗಂಧ, ಇಂತ ಎಲ್ಲಾ ಐಟಮ್ಗಳನ್ನ ಇಟ್ಟಿರ್ತೀವಿ ಮಾರಾಟ ಮಾಡ್ಲಿಕ್ಕೆ. ಇದ್ರೊಳಗೆ ಮೇನ್ ಆಗಿ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ನಾವು ಯಾಕೆ ಫೋಕಸ್ ಮಾಡ್ತೀವಿ ಅಂತಂದ್ರೆ ಇದರಿಂದ ಗ್ಯಾಸ್ಟ್ರಿಕ್ ಗೆ BP ಗೆ ಶುಗರ್ ಗೆ ಡೈಜೆಷನ್ ಗೆ ಕಾನ್ಸ್ಟಿಪೇಷನ್ ಗೆ ತುಂಬಾ ಒಳ್ಳೇದು. ಇದ್ರೊಳಗೆ C ವಿಟಮಿನ್ ಹೇರಳವಾಗಿರೋದ್ರಿಂದ ಕಣ್ಣಿಗೆ, ಚರ್ಮಕ್ಕೆ, ಕೂದಲಿಗೆ ತುಂಬಾ ಒಳ್ಳೇದು. ಇದರಿಂದ ಹೇರ್ ಪ್ಯಾಕ್, ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬಹುದು, ಚಿತ್ರಾನ್ನ ಮಾಡ್ಕೋಬಹುದು, ಚಿಕ್ಕ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಕೊಡಬಹುದು. ಕೆಲವು ಸತಿ ಹುಳಿ ಇರೋದ್ರಿಂದ ಚಿಕ್ಕ ಮಕ್ಕಳು ಕುಡಿಯೋದಿಲ್ಲ. ಅದಕ್ಕೋಸ್ಕರ ಅವಾಗ ಏನ್ ಮಾಡ್ಬೇಕು ಚಿಕ್ಕ ಮಕ್ಕಳಿಗೆ ಅಂತಂದ್ರೆ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನ ಜೇನುತುಪ್ಪದಲ್ಲಿ ಕಲಿಸ್ಬಿಟ್ಟು ನೀವು ಒಂದು ಚಪಾತಿ ಅಥವಾ ರೊಟ್ಟಿ ಸಹಿತ ನೀವು ವಾರದಲ್ಲಿ 3 ದಿವಸ ಕೊಟ್ರೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ, ಚಿಕ್ಕ ಮಕ್ಕಳಿಗೂ ತುಂಬಾ ಒಳ್ಳೇದು. ಆಮೇಲೆ ಇದರಿಂದ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟಾಗೋದು, ಕೂದಲ ಉದುರೋದು, ಹೀಟ್ ಆಗೋದು, ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಇದನ್ನ ಭೂಲೋಕದ ಅಮೃತ ಅಂತಾರೆ. ಎಲ್ಲರೂ ಕುಡಿಬಹುದು ಸರ್. ಈಗ ಬೆಟ್ಟದ ನೆಲ್ಲಿಕಾಯಿನ ನಾವು ಕಷಾಯ ತರ ಮಾಡ್ಕೊಂಡು ಕುಡಿಬಹುದಾ? ಹಾ ಸರ್, ಕಷಾಯ ತರ ಮಾಡ್ಕೊಂಡು ಕುಡಿಬಹುದು. ಈಗ ನಾನು ಇಲ್ಲಿ ನೋಡ್ತಾ ಇದ್ದೆ, ನೀವು ಫ್ರೀ ಸ್ಯಾಂಪಲ್ ಎಲ್ಲ ಕೊಡ್ತಾ ಇದ್ರಿ ಸುಮಾರು ಜನಕ್ಕೆ. ಹೌದು ಸರ್. ಸೊ ಇದನ್ನ ಮಾಡುವಂತ ವಿಧಾನ ಹೇಳ್ತೀರಾ ಸ್ವಲ್ಪ ನನಗೆ? ಅದೇ ಸರ್, ಇಷ್ಟು ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ದೊಡ್ಡ ಲೋಟ ನೀರು 200 ml ವಾಟರ್, ಇಷ್ಟು ದೊಡ್ಡ ಲೋಟ ನೀರು ಚೆನ್ನಾಗಿ ಕಾಯಿಸ್ಕೋಬೇಕು. ಅರ್ಧ ಸ್ಪೂನ್ ಪೌಡರ್ ಹಾಕ್ಬೇಕು. ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಅರ್ಧ ಸ್ಪೂನ್ ಇಂದ 3/4 ಸ್ಪೂನ್ ಪೌಡರ್ ಹಾಕ್ಬೇಕು. ಹಿಮಾಲಯನ್ ಪಿಂಕ್ ಸಾಲ್ಟ್ ಇದು ಬಂದ್ಬಿಟ್ಟು ರಾಜಸ್ಥಾನ ಮತ್ತು ಪಾಕಿಸ್ತಾನದ ನಡುಮಧ್ಯೆ ಒಂದು ಬೆಲ್ಟ್ ಅಲ್ಲಿ ಭೂಮಿ ಒಳಗೆ ಸಿಗುವಂತ ಒಂದು ಉತ್ತಮವಾದ ಉಪ್ಪು, ಲವಣಾಂಶ ಇರುವಂತ ಕಲ್ಲಿದು. ಈ ಕಲ್ಲನ್ನ ಉಪ್ಪಿನ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಇದೆಲ್ಲ ವೇದಗಳಲ್ಲಿ ಬರೆದಿದ್ದಾರೆ, ನಮ್ಮ ವೇದಗಳಲ್ಲೆಲ್ಲ ಎಂಟ್ರಿ ಇದೆ ಬುಕ್ಗಳಲ್ಲಿ. ಇಂಥ ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಇವಾಗ ನೀವು ಕುಡಿದ್ರಲ್ಲ, ಈಗ ಬಿಸಿ ಇರುತ್ತೆ, ಈ ಏನು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಹೊಗೆ ಬರ್ತಾ ಇದೆಯಲ್ಲ, ಬಿಸಿ ಇರುತ್ತೆ. ಇದನ್ನ ತಣ್ಣಗ್ ಮಾಡ್ಕೊಂಡು ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ 64 ಕಾಯಿಲೆಗಳಿಗೆ ತುಂಬಾ ಒಳ್ಳೇದು. ಮುಂದೆ ದೊಡ್ಡ ಕಾಯಿಲೆಗಳು ಬರಲ್ಲ ಸರ್. ಕ್ಯಾನ್ಸರ್ ಇಂಥವೆಲ್ಲ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ನಮ್ಮ ವೇದಗಳಲ್ಲಿ ಬರ್ತಿದ್ದಾರೆ. ಗುರು ಹಿರಿಯರು, ಆಮೇಲೆ ಆಯುರ್ವೇದಿಕ್ ದೊಡ್ಡ PhD ಡಾಕ್ಟರ್ಸ್ ಎಲ್ಲರೂ ಹೇಳಿದಾರೆ ಸರ್ ಇದರಿಂದ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಫಿ ಟೀ ಬದಲು ಇದನ್ನ ಕುಡಿಬಹುದು ಸರ್. ನಾವು ಕಾಫಿ ಟೀ ಬಿಡಿ ಅಂತ ಹೇಳಕ್ಕಾಗಲ್ಲ. ನಾವ್ ಏನ್ ಹೇಳ್ತೀವಿ ಅಂದ್ರೆ ಇದನ್ನ ಫಸ್ಟ್ ಕುಡೀರಿ. ಬೆಳಿಗ್ಗೆ ಎದ್ದು ಕೂಡ್ಲೇನೆ ಫಸ್ಟ್ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿದು ಒಂದ್ ಅರ್ಧ ಗಂಟೆ ಬಿಡಿ, ಕೆಲಸ ಮಾಡುತ್ತೆ ಒಳಗಡೆ ಅದು. ಆಮೇಲೆ ನೀವು ಕಾಫಿ ಟೀ ಟಿಫನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಾಕಿಂಗ್ ಹೋಗಂಗಿದ್ರೆ ಬೆಳಿಗ್ಗೆ ಫಸ್ಟ್ ನೀವು ಇದನ್ನ ಕುಡಿದ್ಬಿಟ್ಟು ವಾಕಿಂಗ್ ಹೋಗಿ ಬಂದು ಆಮೇಲೆ ನೀವು ರೆಗ್ಯುಲರ್ ಆಗಿ ಬಿಡೋ ಅವಶ್ಯಕತೆ ಇಲ್ಲ. ಇದಕ್ಕೇನು ಪತ್ತೆ ಗಿತ್ತೆ ಏನಿಲ್ಲ ಸರ್. ಇದ್ರದ್ದು ಕೆಲಸ ಏನಪ್ಪಾ ಅಂದ್ರೆ ಇದ್ರ ಕೆಲಸ ಬಂದ್ಬಿಟ್ಟು ಕ್ಲೀನ್ ಮಾಡೋದಷ್ಟೇ. ಇದು ಫಸ್ಟ್ ಹೊಟ್ಟೆ ಕ್ಲೀನ್ ಮಾಡುತ್ತೆ, ಬಾಡಿ ಡಿಟಾಕ್ಸಿಂಗ್ ಮಾಡುತ್ತೆ. ಫಸ್ಟ್ ಹೊಟ್ಟೆ ಕ್ಲೀನ್ ಮಾಡುತ್ತೆ. ಹೊಟ್ಟೆ ಕ್ಲೀನ್ ಮಾಡಿದ್ಮೇಲೆ ರಕ್ತ ಕ್ಲೀನ್ ಮಾಡುತ್ತೆ. ಈ ಕ್ಲೀನ್ ಮಾಡಬೇಕಾದ್ರೆ ನಿಮ್ಗೆ ಏನೇನ್ ರೋಗ ಎದುರಿಗೆ ಬರುತ್ತೋ ಎಲ್ಲಾ ರೋಗಗಳನ್ನು ಕ್ಲೀನ್ ಮಾಡ್ಕೊಂತ ಹೋಗುತ್ತೆ. ಅಷ್ಟೇ ವಿಚಾರ. ಇದು ಒಂದು ಔಷಧಿಯುಕ್ತ ಆಹಾರ ಅಷ್ಟೇ ಸರ್. ಓಕೆ ಫೈನ್ ಸರ್. ಈಗ ಇದನ್ನ ನಾವು ತಗೋಬೇಕು ಅಂತಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಇದು ನಮ್ದು ಬಸವನಗುಡಿಯಲ್ಲಿ ಈ ನಂಬರ್ ಇದೆ 9341579694 ಅಂತ ಹೇಳಿ. ಈ ನಂಬರ್ ಫೋನ್ ಮಾಡಿದ್ರೆ ನಾವು ಪೋಸ್ಟಲ್ ಅಲ್ಲಿ ಕಳಿಸ್ತೀವಿ. ಮುಂಚೆನೆ ಅವರು ನಮಗೆ ಹಣ ಹಾಕಿ ಅಡ್ರೆಸ್ ವಿತ್ ಪಿನ್ ನಂಬರ್ ಎಲ್ಲ ಕಳಿಸಿದ್ರೆ ನಾವು ವಿತ್ ಹಳ್ಳಿಗಾದ್ರೂ ಕಳಿಸ್ತೀವಿ ಪೋಸ್ಟಲ್ ಅಲ್ಲಿ, ಇಲ್ಲಾಂದ್ರೆ DTTC ಮತ್ತೆ ಪ್ರೊಫೆಷನಲ್ ಕೊರಿಯರ್ಸ್ ಇಂದ ಕಳಿಸ್ತೀವಿ. ನಾವು ಇದನ್ನ ಇಲ್ಲಿ ಎಲ್ಲಾ ಅರಬ್ ಕಂಟ್ರೀಸ್ಗೂ ಅಮೆರಿಕ ಸಮೇತ ಕಳಿಸ್ತೀವಿ ಸರ್ ಇಲ್ಲಿಂದ. ಓಕೆ ಫೈನ್ ಸರ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್. ನಮಸ್ತೆ.